ಹೇ ಗಾಯ್ಸ್, ವೆಲ್ಕಮ್ ಟು ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಫಾಲೋ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಬಯೋನಲ್ಲಿ ಹಾಗೂ ವಿಡಿಯೋ ಕ್ಯಾಪ್ಷನ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಹಾಗೆ ಇನ್ಸ್ಟಾನಲ್ಲೂ ಸಹ ನೀವು DM ನ ಮಾಡ್ಬೋದು. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ತಿಳಿಸ್ಕೊಡಿ. ಸದ್ಯಕ್ಕೆ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಮೋಟಿವೇಟ್ ನೀವು ಏನ್ ನಿಮ್ಮದ್ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ತೀರಾ, ಅಥವಾ ನಿಮ್ಮ ಪರ್ಸನ್ಗೆ ನೀವು ಮೋಟಿವೇಟ್ ಮಾಡ್ತಾ ಇದ್ದೀರಾ, ಸಮ್ ಗೈಡೆನ್ಸ್ ಕೊಡೋದಿರ್ಬೋದು, ಅವರ ಸಿಚುವೇಶನ್ ಸರಿ ಇಲ್ಲ ಅಂತ ಅಂದಾಗ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡೋದಿರ್ಬೋದು. ಇದು ಆ ಪರ್ಸನ್ಗೆ ತುಂಬಾನೇ ಇಷ್ಟ ಆಗ್ತಾ ಇದೆ. ಸೊ ಈ ವಿಚಾರವಾಗಿ ಯೋಚನೆ ಮಾಡ್ತಿರೋದು ಅಂಡ್ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದಾರೆ ಈ ಪರ್ಸನ್. ಇಲ್ಲಿ ಜಗ್ಲಿಂಗ್ ಅನ್ನೋದು ತೋರಿಸ್ತಾ ಇದೆ. ಒಂದು ಕೆಲಸದ ವಿಚಾರವಾಗಿ, ಇನ್ನೊಂದು ಕೆರಿಯರ್ ಅಥವಾ ದುಡ್ಡು, ಈ ವಿಚಾರವಾಗಿ ಒಂದು ಜಗ್ಲಿಂಗ್ ಅನ್ನೋದು ತೋರಿಸ್ತಾ ಇದೆ. ಈ ವಿಚಾರವಾಗೂ ಸಹ ಈ ಪರ್ಸನ್ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ. ಬಟ್ ಆಲ್ಮೋಸ್ಟ್ ಇಲ್ಲಿ ಎಫರ್ಟ್ಸ್ ಅನ್ನೋದನ್ನ ಕೊಡ್ಬೇಕು ನಿಮ್ಮ ಪ್ರೀತಿ ವಿಚಾರಕ್ಕೆ. ತುಂಬಾ ಕಪ್ ಆಫ್ ಫೀಲಿಂಗ್ಸ್ ಇದೆ ಈ ಪರ್ಸನ್ಗೆ ನಿಮ್ ಮೇಲೆ. ಯಾವತ್ತು ಮೋಸ ಮಾಡಬಾರ್ದು. ಇನ್ ಬಿಟ್ವೀನ್ ನಿಮ್ಗೆ ಹಿಂದೆ ಮೋಸ ಆಗಿದ್ರೆ ಇನ್ಮೇಲೆ ಅದಕ್ಕೆ ಸಾರಿ ಅನ್ನೋದನ್ನ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಇನ್ ಯಾವತ್ತು ಈ ರೀತಿ ಮೋಸ ಮಾಡಬಾರ್ದು, ಬಿಕಾಸ್ ನೀವು ಒಂದು ಪಾಸಿಟಿವ್ ಪರ್ಸನ್ ನೀವು ಇವರಿಗೆ. ಓಕೆನಾ, ಹಾಗಾಗಿ ಈ ಪರ್ಸನ್ ಇದ್ರ ವಿಚಾರವಾಗಿ ಯೋಚನೆ ಮಾಡ್ತಾ ಇದಾರೆ. ಅಂಡ್ ನೆಕ್ಸ್ಟ್ ಲೆವೆಲ್ಗೆ ಏನಾದ್ರು ತಗೊಂಡ್ ಹೋಗೋದು ಈ ರಿಲೇಶನ್ಶಿಪ್ ನ, ಈ ರೀತಿ ಯೋಚನೆ ಮಾಡ್ತಾ ಇದ್ರೆ. ಅಂಡ್ ಎಫರ್ಟ್ಸ್ ಕೊಡ್ಬೇಕು ಇವ್ರ ಕಡೆಯಿಂದ. ಎಷ್ಟು ಮಟ್ಟಕ್ಕಾಗುತ್ತೆ, ಯಾವ ರೀತಿಲಿ ಎಫರ್ಟ್ಸ್ ನ ಕೊಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಪರ್ಸನ್. ಓಕೆನಾ, ಥ್ಯಾಂಕ್ ಯು ಗೈಸ್, ಬೈ.